ದುರುಪಯೋಗವಾಗ್ತಾ ಇದೆ. ಈ ಕಾನೂನುಗಳನ್ನ ಬಳಸಿ ಮಹಿಳೆಯರೇ ಪುರುಷರ ಮೇಲೆ ದೌರ್ಜನ್ಯವೆಸಗ್ತಾ ಇದ್ದಾರೆ. ಇಂತಹ ಪುರುಷ ವಿರೋಧಿ ಕಾನೂನುಗಳನ್ನ ತಿದ್ದುಪಡಿ ಮಾಡಬೇಕು ಅಂತ ಆಗ್ರಹಿಸಿ ಬೆಂಗಳೂರಿನ ಆನಂದರಾವ್ ಸರ್ಕಲ್ ನಲ್ಲಿ ಇವತ್ತು ಭಾರತೀಯ ಕುಟುಂಬಗಳನ್ನ ಉಳಿಸಿ ಹೋರಾಟ ವೇದಿಕೆ ಪ್ರತಿಭಟನೆ ನಡೆಸಿತು. ಆನಂದರಾವ್ ಸರ್ಕಲ್ನ ಗಾಂಧಿ ಪ್ರತಿಮೆ ಬಳಿ ನಡೆದ ಈ ಪ್ರತಿಭಟನೆಯಲ್ಲಿ ಹೆಂಡತಿಯರಿಂದ ದೌರ್ಜನ್ಯಕ್ಕೊಳಗಾದ ಅನೇಕ ಪುರುಷರು ಭಾಗವಹಿಸಿದ್ರು. ಪುರುಷ ವಿರೋಧಿ ಕಾನೂನುಗಳಿಂದಾಗಿ ಭಾರತೀಯ ಕುಟುಂಬಗಳು ಹಾಳಾಗ್ತಾ ಇವೆ. ಕಾನೂನು ದುರ್ಬಳಕೆ ಮಾಡಿಕೊಂಡು ಮಹಿಳೆಯರು ಪುರುಷರನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಅಂತ ಒಂದು ವತಿಯಿಂದ ಮಾಡ್ತಾ ಇದ್ದೀವಿ. ಈಗೇನು ಅಂದ್ರೆ ಸಂಸಾರಗಳು ಹೊಡೆದೋಗ್ತಾ ಇದ್ದಾವೆ. ಮಾಡತಕ್ಕಂತ ಕಾನೂನುಗಳನ್ನ ದುರುಪಯೋಗ ಜಾಸ್ತಿ ಆಗಿ ಮುಂಚೆ ವೃದ್ಧಾಶ್ರಮಗಳಿರಲಿಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ಎಷ್ಟು ವೃದ್ಧಾಶ್ರಮಗಳಾಗಿದೆ. ತಂದೆ ತಾಯಿಗಳು ನೀವು ವೃದ್ಧಾಶ್ರಮ ಕಳಿಸ್ತಿಲ್ಲ ಅಂದ್ರೆ ಈ ತರ ಕೇಸ್ ಹಾಕ್ತೀವಿ ಅಂತ ಹೇಳಿ ಬಹಳ ಆಗ್ತಾ ಇದಾವೆ. ವರದಕ್ಷಿಣೆ ಬರೀ ವರದಕ್ಷಿಣೆ ಅಲ್ಲ, DP, DV ಆಮೇಲೆ IRBM ಅಂತ ಬಂದ್ರೆ ದೇವರೇ ನಮ್ಮ ಸಂಸ್ಕೃತಿ ಕಾಪಾಡಬೇಕು. ಇಷ್ಟೆಲ್ಲ ಅಲ್ಲದೆ ಇವಾಗ ನೋಡ್ತಾ ಇರ್ಬೋದು ಆತ್ಮಹತ್ಯೆಗಳು ಜಾಸ್ತಿ ಆಗ್ತದೆ. ಇನ್ನು ಹಿಂದೂ ವಿವಾಹ ಕಾಯ್ದೆಯಲ್ಲಿ ಹೊಸ ತಿದ್ದುಪಡಿಯಿಂದಾಗಿ ಪತ್ನಿಯರಿಂದ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. 2010ರ ಹೊಸ ಹಿಂದೂ ವಿವಾಹ ಕಾಯ್ದೆ ಜಾರಿಗೆ ಬರಬಾರದು. ವರದಕ್ಷಿಣೆ ಕಿರುಕುಳ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಭಾರತೀಯ ಕುಟುಂಬಗಳನ್ನು ಉಳಿಸಬೇಕು. ಪುರುಷ ವಿರೋಧಿ ಕಾನೂನುಗಳನ್ನು ಸಡಿಲಗೊಳಿಸಿ ಪುರುಷರಿಗೂ ರಕ್ಷಣೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಅವ್ರು ಬಂದ್ಬಿಟ್ಟು ಅವ್ರ ಗಂಡನ ಆಸ್ತಿಯಲ್ಲಿ 50%, ಗಂಡನ ತಂದೆ ಆಸ್ತಿಯಲ್ಲಿ 50%, ಗಂಡನ ಅಜ್ಜ ಆಸ್ತಿಯಲ್ಲಿ 50%, ಯಾವುದೇ ಬಿಗ್ರ ಆಸ್ತಿ ಇರಲಿ ಎಲ್ಲದಲ್ಲಿ ಅವನಿಗೆ 50% ಕೊಡ್ಬೇಕು. ಅದು ಮಾತ್ರ ಇಲ್ಲದೆ ಅವ್ನು 498 DV ಅಂತ ಅದ್ರಲ್ಲಿ ಮಿಸ್ಯೂಸ್ ಮಾಡ್ಬಿಟ್ಟು ಅದ್ರಲ್ಲಿ ಮೀಡಿಯೇಷನ್ ಅಂತ ಅದ್ರಲ್ಲಿ ಸ್ವಲ್ಪ ಹಣ ತಗೊಳ್ತಾಳೆ. ನಾವು ಬಂದ್ಬಿಟ್ಟು IRPM ಲಾ ಬಂದ್ಬಿಟ್ಟು ತರಬಾರ್ದು. IRPM ಲಾ ಬಂದ್ಬಿಟ್ಟು ವಾಪಸ್ ತಗೊಳ್ಬೇಕು. ಮತ್ತೆ 498 ಮಿಸ್ಯೂಸ್ ಆಗ್ತಾ ಇದೆ. 498 ಮಿಸ್ಯೂಸ್ ಆಗೋದ್ರಿಂದ ಅದರ ಅವರು ಸ್ವಲ್ಪ ಆಲೋಚನೆ ಮಾಡಬೇಕು. 498 ತಿದ್ದುಪಡಿ ಮಾಡಬೇಕು. ರಕ್ಷಣೆಗಾಗಿ ಇರುವ ಕಾನೂನನ್ನು ಮಹಿಳೆಯರು ದುರುಪಯೋಗ ಪಡಿಸಿಕೊಳ್ತಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ. ಸೌಮ್ಯ ರೆಡ್ಡಿ, ಜನಶ್ರೀ ನ್ಯೂಸ್, ಬೆಂಗಳೂರು.